ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದ ಡಿ.ಕೆ. ಶಿವಕುಮಾರ್. ಸಿದ್ದರಾಮಯ್ಯನವ್ರಿಗೆ ಮಾಸ್ಟರ್ ಸ್ಟ್ರೋಕನ್ನು ಕೊಟ್ಟ ಬಂಡೆ. ಸಿದ್ದು ಪರಮಾಪ್ತನನ್ನೇ ತನ್ನ ಕ್ಯಾಂಪ್ಗೆ ಸೆಳೆದುಕೊಂಡ್ರಲ್ಲ ಡಿ.ಕೆ. ಕುರ್ಚಿ ಫೈಟ್. ಈಗ ಈ ಯುದ್ಧ, ಗ್ಯಾಸ್ ಸಮಸ್ಯೆ, ಅದು ಇದು ಅಂದ್ಕೊಂಡು ಸ್ವಲ್ಪ ಹೊರಗಡೆ ಜಗತ್ತಿಗೆ ಕಾಣಿಸ್ತಾ ಇಲ್ಲ. ಆದರೆ ತೆರೆಮರೆಯಲ್ಲಿ ಡೆಲ್ಲಿ ಪ್ರಯಾಣ, ಶಾಸಕರ ಶಕ್ತಿ ಪ್ರದರ್ಶನ ಎಲ್ಲ ಭರ್ಜರಿಯಾಗಿ ನಡೀತಾನೇ ಇದೆ. ಇನ್ನೇನು ಅಧಿವೇಶನ ಮುಗಿತಾ ಇದ್ದ ಹಾಗೆ ಬೇರೆ ಹಂತಕ್ಕೆ ತಲುಪತ್ತೆ ಅದು. ಹಾಗಾಗಿ ಈ ಹೊತ್ತಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಏನು ಮಾಡ್ತಿದ್ದಾರೆ ಅನ್ನೋ ಕುತೂಹಲ ಅಂತೂ ಎಲ್ರಿಗೂ ಇದೆ. ಬೈ ಎಲೆಕ್ಷನ್ ಬಿಸಿ ಬೇರೆ ಇರೋದ್ರಿಂದಾಗಿ ಹೆಚ್ಚಿಗೆ ಓಪನ್ ಆಗಿ ಇದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಈಗ ಎಲೆಕ್ಷನ್ ಟೈಮಲ್ಲಿ ಮಾತಾಡಿದ್ರೆ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಸೊ ಯಾರೂ ತುಟಿಕ್ ಪಿಟಿಕ್ ಅನ್ನೋ ಹಾಗಿಲ್ಲ, ಸದ್ದು ಟಿ ವಿಗಳಲ್ಲಿ ಬರ್ತಿಲ್ಲ. ಹಾಗಾಗಿ ಇದರ ನಡುವೆ ನೋಡಿ, ಸಿದ್ದರಾಮಯ್ಯನವ್ರಿಗೆ ಎಂಥ ಮಾಸ್ಟರ್ ಸ್ಟ್ರೋಕನ್ನು ಕೊಟ್ಟಿದ್ದಾರೆ ಡಿ.ಕೆ. ಪ್ರಭಾವಿಯನ್ನು ತನ್ನ ಕಡೆಗೆ ಸೆಳೆದುಕೊಂಡ್ರಲ್ಲ. ಈಗಾಗಲೇ 3 ವರ್ಷಗಳ ಹಿಂದೆ ನೋಡಿದ್ರೆ ಡಿ.ಕೆ. ಶಿವಕುಮಾರ್ ಅವ್ರ ಬಲ ಎಷ್ಟು ಶಾಸಕರಿದ್ದಾರೆ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಬರ್ತಾ ಇದ್ದ ಉತ್ತರ ಎಲ್ಲ ಕಡೆ ರಿಪೋರ್ಟ್ಸ್ ಏನು 10, 15, 20 ಅಂತ. ಈಗ ಆ ಸಂಖ್ಯೆ 70ರಿಂದ 80ಕ್ಕಂತೂ ವೃದ್ಧಿಸ್ಕೊಂಡು ಬಿಟ್ಟಿದ್ದಾರೆ. ಅದನ್ನು ತಲೆ ಎಣಿಕೆ ಮಾಡಿ, ಶಕ್ತಿ ಪ್ರದರ್ಶನ ಮಾಡಿ, ಲೆಟರಲ್ ಸೈನ್ ಅಂತೆ, ಇಲ್ಲ ಭೋಜನಕೂಟ ಅಂತೆ, ಡಿನ್ನರ್ ಪಾರ್ಟಿ ಅಂತೆ ಎಲ್ಲ ಕಡೆ ತೋರಿಸಿದ್ದಾರೆ ಅವರು. ಕನಕೋತ್ಸವಕ್ಕೆ ಎಷ್ಟು ಜನ MLAಗಳು ಬಂದರು, ಡಿನ್ನರ್ಗೆ ಎಷ್ಟು ಜನ ಶಾಸಕರು ಬಂದರು, ಎಲ್ಲ ಲೆಕ್ಕ ಕೊಟ್ಟು ಹೈಕಮಾಂಡ್ಗೆ ಪಕ್ಕಾ ಮಾಡಿದ್ದಾರೆ. ತನ್ನ ಸಮೀಕರಣ ರೆಡಿ ಮಾಡಿ ಇಟ್ಟುಬಿಟ್ಟಿದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ಅವರು ನೋಡಿ, ಈ ಆಪರೇಷನ್ನಲ್ಲಿ ದೊಡ್ಡ ದೊಡ್ಡ ವಿಕೆಟ್ಗಳನ್ನೇ ಬೀಳಿಸ್ತಾ ಇದ್ದಾರೆ ಸಿದ್ದು ಟೀಮಿಂದ. ಒಂದೇ ಕಲ್ಲಲ್ಲಿ ಯಾವ ರೀತಿ ಎರಡು ಹಕ್ಕಿ ಹೊಡೆದಿದ್ದಾರೆ ಅಂತ. ಸಿದ್ದರಾಮಯ್ಯನವರ ಪರಮಾಪ್ತರಲ್ಲಿ ಒಬ್ಬರಾಗಿದ್ದವರು ಮಲ್ಲಿಕಾರ್ಜುನ್ ಅವರು, SS ಮಲ್ಲಿಕಾರ್ಜುನ್ ಅವರು ದಾವಣಗೆರೆ ಸಹವಾಸನೆ ಬೇಡ, ನಾನು ರಾಜೀನಾಮೆ ಕೊಡ್ತೀನಿ ಅನ್ನೋ ತನಕ ಹೋಗ್ಬಿಟ್ರು. ಯಾಕೆ ಹೋದರು? ಜಮೀರ್ ಮತ್ತು ಅವ್ರ ಮಧ್ಯೆ ಹೊತ್ಕೊಂಡಿತ್ತು ಟಿಕೆಟ್. ಈಗ ಅವ್ರ ಮಗನಿಗೆ ಸಿಕ್ಕಿದೆ. ಆದರೆ ಇಲ್ಲೊಂದು ಅಸಲಿ ಲೆಕ್ಕಾಚಾರ ಬೇರೆಯೇ ಇದೆ. ಮಲ್ಲಿಕಾರ್ಜುನ್ ಅವರು ರಾಜೀನಾಮೆ ಕೊಡೋ ತನಕ ಸಿಟ್ಟು ಮಾಡ್ಕೊಳ್ತಾರೆ ಅಂದರೆ ಅರ್ಥ ಏನು? ಜಮೀರ್ ಅವರ ಕಡೆಗೆ ವಾಲಿತ್ತು. ಶಾಮನೂರು, ಶಿವಶಂಕರಪ್ಪನವರ ಮಾತು, ಅಲ್ಲಿರುವಂಥ ಮುಸಲ್ಮಾನ್ ಸಂಖ್ಯೆ, ವಿವಿಧ ಕಾರಣಗಳಿಂದಾಗಿ ಜಮೀರ್ ಅವರ ಕಡೆಗೆ ವಾಲಿತ್ತು ಈ ಟಿಕೆಟ್ ವಿಚಾರ. ಇವ್ರ ಕಡೆಗೆ ಇದ್ದಿದ್ರೆ ಯಾಕಲ್ವಾ ರಾಜೀನಾಮೆ ಕೊಡೋ ಮಾತೆಲ್ಲ ಆಡ್ತಿದ್ರು ಮಲ್ಲಿಕಾರ್ಜುನ್ ಅವರು. ಆದರೆ ಅಲ್ಲಿ ಎಂಟ್ರಿ ಕೊಟ್ಟವರು ಡಿ.ಕೆ. ಶಿವಕುಮಾರ್ ಅವರು. KPCC ಸರ್ವೆ ಅಂತ ರೆಡಿ ಆಗುತ್ತೆ. ಬಾಗಲಕೋಟೆಯಲ್ಲಿ ಯಾರು, ಇಲ್ಲಿ ಯಾರು ಅಂತ 2-3 ಲೆಕ್ಕಾಚಾರದಲ್ಲೆಲ್ಲ ರೆಡಿ ಮಾಡ್ತಾರೆ. ಹೈಕಮಾಂಡ್ಗೆ ರಿಪೋರ್ಟ್ ಕೊಡ್ತಾರೆ, ಸುರ್ಜೇವಾಲಾ ಅವ್ರಿಗೆ ರಿಪೋರ್ಟ್ ಕೊಡ್ತಾರೆ. ಜಮೀರ್ ಅವ್ರಿಗೆ ಎಲ್ಲಿ ತನಕ ಸುರ್ಜೇವಾಲಾ ಅವ್ರು ತಿರುಗಿಸ್ಕೊಡ್ತಾರೆ ಅಂದರೆ ರಾಜೀನಾಮೆ ಕೊಡ್ತೀನಿ ಅಂದರೆ ಆಯಿತು ಕೊಟ್ಟುಕೊಳ್ಳಿ ಅನ್ನೋ ತನಕ. ಒಬ್ಬ ವ್ಯಕ್ತಿ ನಂಬಿಕೊಂಡು ಅಥವಾ ಒಬ್ಬ ವ್ಯಕ್ತಿಯ ಮೇಲೆಯೇ ಪಕ್ಷ ನಿಂತಿಲ್ಲ, ಒಬ್ಬ ವ್ಯಕ್ತಿಯನ್ನು ನಂಬಿಕೊಂಡು ನಾವು ಪಾರ್ಟಿ ನಡೆಸ್ತಿಲ್ಲ ಅಂತ ಜಮೀರ್ಗೆ ಶಾಕ್ ಕೊಟ್ಟುಬಿಡ್ತಾರೆ ಸುರ್ಜೇವಾಲಾ ಅವರು. ಅದು ಬಹಳ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು ಜಮೀರ್ ಅವ್ರಿಗೆ. ಈಗೇನೇ ಮಾತಾಡ್ತಿರಬಹುದು, ಟಿಕೆಟ್ ಕೇಳಿದ್ವಿ ಸಿಕ್ಕಿಲ್ಲ, ಕೆಲಸ ಮಾಡ್ತೀವಿ, ಮತ್ತೊಂದು ಮಗದೊಂದು ಅಂತ. ಆದರೆ ಸಿದ್ದು ಬಣ, ಅದರಲ್ಲೂ ಜಮೀರ್ ಅಹ್ಮದ್ ಖಾನ್ ಆ್ಯಂಡ್ ಟೀಮ್ ಹೆಂಗೆ ಸಿಡ್ದಿದೆ ಅಂದರೆ ಕಾಣಿಸ್ತಾ ಇದೆ. ದಾವಣಗೆರೆಯಲ್ಲಿ ಜಮೀರ್ ಅವರು ಒಂದು ಮಾತಾಡಿದರೆ ಎಲ್ಲ ಮುಸಲ್ಮಾನರು ಗಪ್ ಚುಪ್ ಆಗ್ತಿದ್ರು. ಸುಮ್ಮನಿರಪ್ಪ ಅನ್ನೋ ಒಂದು ಸಂದೇಶ ಹೋಗಿದ್ರೆ ಆ ರೀತಿ ರೆಬಲ್ ಆಗಿದ್ದಾರೆ. ಸಾದಿಕ್ ಪೈಲ್ವಾನ್ ಅಖಾಡಕ್ಕೆ ಧುಮುಕ್ತಾರೆ, ರೆಬಲ್ಲು, ಈ ಬಂಡಾಯ ಸ್ಪರ್ಧೆ ಆಗುತ್ತೆ, ಅಲ್ಲೆಲ್ಲ BJP ಸೇರ್ಪಡೆ ಆಗ್ತಾರೆ 20-30 ಜನ ಹೋಗಿ. SDPI ಬರುತ್ತೆ, MIM ಬರುತ್ತೆ. ದಾವಣಗೆರೆಯಲ್ಲಿ ಪರಿಸ್ಥಿತಿ ಹೆಂಗಾಗ್ತಿದೆ ಅಂದರೆ ಅದು ಜಮೀರ್ ಅವರ ಕೊತ ಕುದೀತಿದ್ದಾರೆ ಅನ್ನೋದರ ಸ್ಪಷ್ಟವಾದ ಸುಳಿವು. ಅಷ್ಟು ಸಿಡಿದು ಹೇಳ್ತಾರೆ ಜಮೀರ್ ಅವರು. ಯಾಕಂದರೆ ಡೈರೆಕ್ಟ್ ಹಿಟ್ ಸುರ್ಜೇವಾಲಾ ಅವರು. ಡಿ.ಕೆ. ಶಿವಕುಮಾರ್ ಅವರ ಸರ್ವೆ ರಿಪೋರ್ಟು ಸುರ್ಜೇವಾಲಾ ಅವ್ರನ್ನ ತಲುಪಿ ಹೈಕಮಾಂಡ್ ತಲುಪತ್ತೆ. ಸಮರ್ಥ್ಗೆ ಟಿಕೆಟ್ ಕೊಡಬೇಕು ಅಂತ ಫೈನಲ್ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಹಾಗಾದರೆ ಇದರಿಂದ ಏನು ಲಾಭ? ಸಿಂಪಲ್. ಮಲ್ಲಿಕಾರ್ಜುನ್ ಅವರ ಕುಟುಂಬಕ್ಕೆ ಟಿಕೆಟ್ ಸಿಗುವಂಥ ಸಾಧ್ಯತೆ ತುಂಬ ಕಡಿಮೆ ಇತ್ತು. ಯಾಕೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಡೆಲ್ಲಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಹೋಗಿ ಮೀಟ್ ಆಗಬೇಕು? ಸಿದ್ದರಾಮಯ್ಯನವ್ರನ್ನೋ ಅಥವಾ ಇನ್ನೊಬ್ಬರನ್ನೋ ಹೈಕಮಾಂಡ್ ನಾಯಕರನ್ನೋ ಭೇಟಿಯಾಗಿಲ್ಲ ಅವರು. ಡಿ.ಕೆ. ಶಿವಕುಮಾರ್ ಅವ್ರನ್ನ ಮೀಟ್ ಆಗ್ತಾರೆ. ಸಿದ್ದು ಪರಮಾಪ್ತ ಬಣದಲ್ಲಿ ಗುರುತಿಸ್ಕೊಂಡಿರೋರು ಅಂದರೆ ಪ್ರಭಾ ಮಲ್ಲಿಕಾರ್ಜುನ್ ಅವ್ರು ಹೋಗಿ ಸುದೀರ್ಘ ಮಾತುಕತೆ ಮಾಡ್ಕೊಂಡು ಬರ್ತಾರೆ. ಅದಾದಮೇಲೆ ಇದೆಲ್ಲ ಡೆವಲಪ್ಮೆಂಟ್ ಆಗುತ್ತೆ. ಸಮರ್ಥ ಅವ್ರಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮಲ್ಲಿಕಾರ್ಜುನ್ ಅವರು. ಡಿ.ಕೆ. ಶಿವಕುಮಾರ್ ಅವರು ಸಿಂಪಲ್ ಮೆಸೇಜ್ ಪಾಸ್ ಮಾಡಿರೋದು. ಸಾಧ್ಯನೇ ಇರಲಿಲ್ಲ.
ಮುಸಲ್ಮಾನರಿಗೆ ಸಿಕ್ಕೋದು 99% ಖಚಿತವಾಗಿದ್ದ ಕಣದಲ್ಲಿ ಗೇಮ್ ಚೇಂಜ್ ಮಾಡಿದ್ದು ನಾನು. ಸೊ ಸಿದ್ದರಾಮಯ್ಯನವರೇ ನಿಮ್ಮನ್ನು ಕೈ ಬಿಟ್ಟಂಗಾಗಿತ್ತಲ್ವ. ಅಸಲಿಗೆ ನಿಮ್ಮ ಪವರ್ ಇವತ್ತು ಮತ್ತೆ ಜಾಸ್ತಿ ಆಗಿದೆ, ಆನೆ ಬಲ ಬಂದಿದೆ, ಇನ್ನೊಂದು ಕ್ಯಾಂಡಿಡೇಟ್ ಸೇರ್ಪಡೆ ಆಗುತ್ತೆ ಅಂದರೆ ಕಾರಣ ನಾನು ಅನ್ನುವಂಥ ದಾಳ ಉರುಳಿಸೇ ಬಿಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಅವ್ರಿಗೆ ಅದು ಮನಸ್ಸಲ್ಲೇ ಇರುತ್ತೆ. ಹಿಂಗೆ ಮಾಡಿಬಿಟ್ರಲ್ಲ ಜಮೀರ್ ಅವ್ರ ಮಾತು ಕೇಳ್ಕೊಂಡು ಸಿದ್ದರಾಮಯ್ಯನವರು ಅನ್ನೋದು ಒಂದು ಕಡೆ ಚುಚ್ಚುತ್ತಾ ಇರಬಹುದು. ಸೊ ಮುಂದಿನ ದಿನಗಳಲ್ಲಿ CM ಕುರ್ಚಿ ಪಟ್ಟದ ಆಟ ಶುರುವಾದಾಗ DK ಬೆನ್ನಿಗೆ ಮತ್ತೊಬ್ಬ ಸ್ಟ್ರಾಂಗ್ ಲೀಡರ್. ಯಾಕಂದರೆ ಶಾಮನೂರು ಕುಟುಂಬ ಅಂದರೆ ಹೈಕಮಾಂಡ್ ಮಟ್ಟದಲ್ಲಿ ಏನಿದೆ ಪ್ರಭಾವ ಅನ್ನೋದು ಗೊತ್ತು. ಆರಂಭದ ದಿನಗಳಿಂದ ಶಾಮನೂರು ಅವರ ಕೊಡುಗೆ ಏನು, ಶಾಮನೂರು ಕುಟುಂಬದ ಬಗ್ಗೆ ಹೇಗೂ ಹೈಕಮಾಂಡ್ಗಳೇ ಅಭಿಪ್ರಾಯ ಇತ್ತು. ಬಟ್ ಗ್ರೌಂಡ್ ರಿಪೋರ್ಟು ಬೇರೆ ಹೇಳ್ತಿದೆ ಅಂತ ಟಿಕೆಟ್ ಚೇಂಜ್ ಮಾಡೋ ಬದಲು ಆ ಹೈಕಮಾಂಡ್ನ ಅನಿಸಿಕೆಗೆ ಅನುಗುಣವಾಗಿಯೇ ಇಲ್ಲಿ ವಾತಾವರಣನೂ ಏನು ಪ್ರಾಬ್ಲಮ್ ಆಗಲ್ಲ ಅಂತ DK ಶಿವಕುಮಾರ್ ಅವ್ರು ಗೇಮ್ ಚೇಂಜ್ ಮಾಡಿದ್ರಲ್ಲ. ಆರುಣ ಸಂದಾಯ ಮಾಡೋದಕ್ಕಾದರೂ ಮಲ್ಲಿಕಾರ್ಜುನ್ ಅವರು ನಾಳೆ ಕೈ ಬಲ ತುಂಬ್ತಾರೆ DK ಶಿವಕುಮಾರ್ ಅವ್ರಿಗೆ. ಸೊ MB ಪಾಟೀಲ್ರು ನೋಡಿದ್ರೆ ಅವರು ಒಂಥರ ತಟಸ್ಥರಾಗ್ಬಿಟ್ಟಿದ್ದಾರೆ. ಸಿದ್ದು ಕ್ಯಾಂಪಲ್ಲಿ ಇದ್ದವ್ರು ಈಗ ಏನೇ ಇದ್ದರೂ ಡೈರೆಕ್ಟ್ ಕಮ್ಯುನಿಕೇಷನ್ ಹೈಕಮಾಂಡ್ ಜೊತೆ ಅನ್ನೋ ಥರ ಶುರು ಮಾಡಿಬಿಟ್ಟಿದ್ದಾರೆ. ಈ ಕಡೆ ಮಲ್ಲಿಕಾರ್ಜುನ್ ಅವ್ರ ಕಥೆ ಹಿಂಗಾಗಿದೆ. KJ ಜಾರ್ಜ್ ಅವರು ಯತೀಂದ್ರ ಅವ್ರ ಕಾರಣಕ್ಕೆ ಸಿಡಿದೆದ್ದು ರಾಜೀನಾಮೆನೇ ಕೊಡೋಕೆ ಹೊರಟಿದ್ರು ಅನ್ನೋ ಸುದ್ದಿ ಎಲ್ಲ ಬಂದು ಇಲ್ಲ ಅದು ಸುಳ್ಳು ಅಂತ ಹೇಳಿದ್ರು. ಸೆಷನ್ನಲ್ಲೇ ಇದನ್ನು BJP ಪ್ರಶ್ನೆ ಮಾಡಿತ್ತು. ಸುಳ್ಳೋ ಸತ್ಯನೋ ಹೊರಗಡೆ ಕೆಲವೊಂದು ಸುಮ್ಮನೆ ಅಂತೂ ಬರಲ್ಲ, ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ಸೊ ಸಿದ್ದು ಕ್ಯಾಂಪ್ನ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತು ಅವರ ಬಲವಾಗಿ ಕಾಯ್ತಾ ಇದ್ದಂಥ ಪ್ರಭಾವಿಗಳೇ ಈಗ ಕೈ ಕೊಟ್ರ ಉಲ್ಟಾ ಹೊಡೆದ್ರ ಅನ್ನೋ ತನಕ ಕೆಲವು ಡೆವಲಪ್ಮೆಂಟ್ಸು ಇತ್ತೀಚಿನ ದಿನಗಳಲ್ಲಿ ಆಗಿರೋದು. ಸೊ ಇದೆಲ್ಲ DKಗೆ ವರದಾನ ಆಗಲಿದೆಯಾ? ಬೈ ಎಲೆಕ್ಷನ್ ಅಖಾಡದಲ್ಲಿ DK ತನ್ನ ಲೆಕ್ಕಾಚಾರವನ್ನು ಪಕ್ಕಾ ಮಾಡ್ಕೊಂಡಿರೋದು ಹೀಗೆ. ಇದರ ನಡುವೆ BJPಲಿ ಬೇರೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಚರ್ಚೆ ನಡೀತಿರೋದು ಹೆಂಗೆ, ಇವರು ಡಮ್ಮಿ ಕ್ಯಾಂಡಿಡೇಟಾ ಅಂತ. BJP ಕಾಂಗ್ರೆಸ್ನ ಕಿತ್ತಾಟದಲ್ಲಿ ನಮ್ಗೆ ಲಾಭ ಆಗುತ್ತೆ, ನಾವೇ ಗೆಲ್ತೀವಿ ಎರಡೂ ಕ್ಷೇತ್ರದಲ್ಲಿ ಅಂತ ಆತ್ಮವಿಶ್ವಾಸದಲ್ಲಿ ಯಡಿಯೂರಪ್ಪನವ್ರು ಯಾಕೆ ಹಾಡಕ್ಕೆ ಧುಮುಕಿದ್ದಾರೆ ಎಲ್ಲ ನೋಡ್ತಾ ಇದ್ದೀವಿ. ಬಟ್ ಒಳ ಲೆಕ್ಕಾಚಾರಗಳು ಹೆಂಗಿರ್ತಾವೆ ಚುನಾವಣೆಯಲ್ಲಿ ಅಂತ ಯಾರಿಗೂ ಗೊತ್ತಾಗಲ್ಲ. ಅದು ಮಾತ್ರ ಯಾರಿಗೂ ಗೊತ್ತಾಗಲ್ಲ, ಹೊರಗಡೆಯಿಂದ ಗೆಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಶಾಮನೂರು ಕುಟುಂಬದ ಜೊತೆ ಯಡಿಯೂರಪ್ಪನವರ ಸಂಬಂಧ ತುಂಬ ಚೆನ್ನಾಗಿದೆ ಅಂತ ಯತ್ನಾಳ್ ಅವರ ಹೇಳಿಕೆ, ಸುಮಾರು ಜನರ ಸ್ಟೇಟ್ಮೆಂಟ್ಗಳು, ಚರ್ಚೆಗಳೆಲ್ಲ ಆವಾಗ ಕೇಳಿಸ್ಕೊಂಡಿರ್ತೀರಿ ನೀವು. ಯತ್ನಾಳ್ ಅವರು ಹೇಳಿದಂತೆಯೇ ಏನಾದರೂ ಆಗಬಿಟ್ರೆ ಇಲ್ಲಿ ಸೊ ಶಾಮನೂರು ಕುಟುಂಬಕ್ಕೆ ಸಮರ್ಥ ಕೈಬಲಪಡಿಸೋದಕ್ಕೆ BJP ವೀಕ್ ಕ್ಯಾಂಡಿಡೇಟ್ ಹಾಕಿದೆಯಾ ಅನ್ನೋ ಚರ್ಚೆಗೆ ಏನಾದರೂ ನಿಜವಾಗಿಯೂ ಅಂಥ ಸಾಧ್ಯತೆಗಳು ಇದ್ದರೆ ಈಸಿ ಆಗಿಬಿಡುತ್ತೆ. BJP ಈಗ ಜಗಳದ ಲಾಭ ನಿಜವಾಗಿ ಪಡ್ಕೊಂಡಿರ್ತಾನೆ ಸಮರ್ಥಗೆ ಲಾಸ್ ಆಗೋದು. ನಿಜವಾಗಿಯೂ ಅಂಥದ್ದೇನಾದರೂ ಒಳ ಲೆಕ್ಕಾಚಾರಗಳಿದ್ರೆ ಈಸಿ ಆಗಿಬಿಡುತ್ತೆ. ಅಲ್ಲಿಗೆ DK ಲೆಕ್ಕ ಮತ್ತು ಮಲ್ಲಿಕಾರ್ಜುನ್ ಅವ್ರ ಲೆಕ್ಕ ಎಲ್ಲ ಪಕ್ಕಾ ಆಗುತ್ತೆ. ಮಾಹಿತಿ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.